ಈ ಮೆಡಿಟೇಷನ್ ಅಲ್ಲಿ ಬೇಸಿಕ್ ಆಗಿ ನಾವು ತಿಳ್ಕೊಳ್ಳುವಂತಹ ವಿಷಯಗಳನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆ ತುಂಬಾ ದಿನದಿಂದ ಮಾಡ್ತಿರೋರ್ಗೆ ಇದು ಗೊತ್ತಿರುತ್ತೆ, ಆದ್ರೂ ಇದು ಫ್ರೆಷರ್ಸ್ಗೋಸ್ಕರ ನಾನು ಈ ಒಂದು ಎಪಿಸೋಡ್ ಇವತ್ತು ಹೇಳ್ತಾ ಇದ್ದೀನಿ. ಸೊ ಏನು ಅಂತಂತಂದ್ರೆ, ಮೆಡಿಟೇಷನ್ ಫಸ್ಟ್ ಎಲ್ಲರಿಗೂ ಯಾಕೆ ಮಾಡ್ಬೇಕು ಅನ್ನೋದೊಂದು ದೊಡ್ಡ ಕ್ವೆಶನ್. ಹೊಸದಾಗಿ ಬಂದವ್ರಿಗೆ ನಾವು ಮೆಡಿಟೇಷನ್ ಮಾಡಿ ಅಂದ ತಕ್ಷಣ ಮೆಡಿಟೇಷನ್ ಯಾಕೆ ಮಾಡ್ಬೇಕು, ನಾವು ಚೆನ್ನಾಗೇ ಇದೀವಲ್ಲ, ನಮ್ಗೇನು ಇಲ್ವಲ್ಲ, ಯಾಕೆ ಮಾಡ್ಬೇಕು ಈಗಲೇ ಮೆಡಿಟೇಷನ್? ಯಾರವರು ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೇನೆ ಯಾರ್ಯಾರ್ದೋ ಬಾಯಿಂದ ಕೇಳಿ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ, ಅಥವಾ ಬೇರೆ ಪ್ರಾಬ್ಲಮ್ಸು ಹಾಗೆ ಸಾಲ್ವ್ ಆಗ್ತಾ ಬರುತ್ತೆ, ನಮ್ಗೆ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ. ಈ ತರ ಒಬ್ರಿಂದ ಒಬ್ರು ಹೇಳ್ತಾ ಹೋದಾಗ ಕೆಲವರು ಕೇಳ್ಕೊಂಡು ಈ ಧ್ಯಾನಕ್ಕೆ ಬರ್ತಾರೆ. ಅದೇ ಏನಾಗುತ್ತೆ ಧ್ಯಾನದಲ್ಲಿ, ಯಾಕಿದೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕೆ ಮಾಡ್ಬೇಕು ಮೆಡಿಟೇಷನ್ ಅಂತ. ಫಸ್ಟ್ ವಾಟ್ ಈಸ್ ಮೆಡಿಟೇಷನ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೆಡಿಟೇಷನ್ ಅಂದ್ರೆ ಏನು? ಮೆಡಿಟೇಷನ್ ಅಂದ್ರೆ ಏನು? ಇಟ್ಸ್ ಆರ್ಟ್ ಅಂಡ್ ಸೈನ್ಸ್. ಮೆಡಿಟೇಷನ್ ಅಂದ್ರೆ ಏನು? ಆರ್ಟ್ ಅಂಡ್ ಸೈನ್ಸ್ ಎರಡೂ ಇರುತ್ತೆ ಇದರಲ್ಲಿ. ನಮಗೆ ಗೊತ್ತಲ್ವಾ ಸೈನ್ಸ್ ಅಂದ್ರೆ ಏನು, ಆರ್ಟ್ ಅಂದ್ರೆ ಏನು, ಕಾಮರ್ಸ್ ಅಂದ್ರೆ ಏನು, ನಮಗೆ ಗೊತ್ತಿರುತ್ತೆ. ಅದೇ ತರನೇ ಈ ಮೆಡಿಟೇಷನ್ ಅಲ್ಲಿ ಆರ್ಟ್ ಪ್ಲಸ್ ಸೈನ್ಸ್ ಎರಡು ಅಂತಾನು ನಾವು ಹೇಳ್ಬೋದು. ಯಾಕೆ ಹಂಗೆ ಹೇಳ್ತೀವಿ ಆರ್ಟ್ ಅಂಡ್ ಸೈನ್ಸ್ ಅಂತಂದ್ರೆ, ಈಗ ಸೈನ್ಸ್ ಅಂತಂದ್ರೆ ಏನು, ನಾವು ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾನೆ ಇರ್ತೀವಿ. ಸೈನ್ಸ್ ಅಂದ್ರೆ ಹೊಸದಾಗಿ ತಿಳ್ಕೊಂತಾ ಇರ್ತೀವಿ, ತಿಳ್ಕೊಂಡಿದ್ದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀವಿ. ಸೊ ಈ ಧ್ಯಾನ ಅನ್ನೋದು ಹಾಗೇನೇನೆ, ಯಾರೋ ಹೇಳಿದ್ರು ಅಂತಂದ್ಬಿಟ್ಟು ಸುಮ್ನೆ ಮಾಡೋದು ಅನ್ನೋದಕ್ಕಿನ್ನ ನಮ್ಮನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಹೋಗೋದು. ಇನ್ನ ಏನಾಗುತ್ತೆ ಧ್ಯಾನದಲ್ಲಿ, ಯಾಕಾಗುತ್ತೆ ಅದನ್ನ ನಮಗೆ ನಾವೇನೇನೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಹೋಗೋದು ಈ ಒಂದು ಧ್ಯಾನ. ಎಕ್ಸ್ಪೆರಿಮೆಂಟ್ ಮಾಡಿದಾಗ್ಲೇ ನಮಗದು ನಿಜವಾಗ್ಲೂ ಏನು ಯಾಕೆ ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇಲ್ದಿದ್ರೆ ನಾವ್ ಏನ್ ಹೇಳಿದ್ರು ಯಾರಿಗೂ ಅದು ಗೊತ್ತಾಗಲ್ಲ. ಎಷ್ಟೋ ಜನ ನಾವಂತೀವಿ ಎಷ್ಟು ದಿನದಿಂದ ಹೇಳ್ತಾ ಇದ್ರು ಅವ್ರು ಇನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ನೀವು ಅದನ್ನೇ ಹೇಳ್ಬೇಕು. ಮಾಡಲ್ಲ ಅನ್ನೋದಕ್ಕೊಂದು ರೀಸನ್ ಇರ್ಬೇಕು. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾವ್ ಯಾರ್ದೋ ಬಾಯಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಕೇಳ್ತಾ ಕೂತ್ಕೊಂಡು ನಾವು ಮಾಡ್ದೇನೆ ಇದ್ರೆ ನಮ್ಗದ್ರ ಬೆನಿಫಿಟ್ ಸಿಗುತ್ತಾ? ಖಂಡಿತ ಇಲ್ಲ. ಮಾಡ್ದವ್ರು ಇವಾಗ ಪದ್ಮ ಮೇಡಮ್ ಇದಾರೆ, ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಆಗಿದೆ. ಅದ್ರಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಎಲ್ರಿಗೂ ಹೇಳ್ತಾ ಹೋದ್ರೆ, ಎಲ್ರು ಬರೀ ಆ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಕೂತ್ಕೊಂಡ್ರೆ ಆಗುತ್ತಾ? ಅವ್ರಿಗಾದಂಗೆ ಆಗುತ್ತಾ ಎಲ್ರಿಗೂ? ಆಗಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಗೆ ಎಕ್ಸ್ಪೆರಿಮೆಂಟ್ ಇಲ್ಲ, ನಾವು ಮಾಡೇ ಇಲ್ಲ ಎಕ್ಸ್ಪೆರಿಮೆಂಟ್. ಸೊ ಹಾಗಾಗಿ ನಮಗ್ ಆಗ್ಬೇಕು ಅದು ಅಂತಂದಾಗ ನಾವ್ ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು. ಸೊ ಈ ಮೆಡಿಟೇಷನ್ ಅನ್ನೋದು ಸೈನ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಮಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು. ಬೇರೆಯವ್ರಿಗೆಲ್ಲ ಏನೇನೋ ಅನುಭವ ಆಯ್ತು ಅಂತಂದಾಗ ನನಗಾಗುತ್ತಾ ಇಲ್ವಾ ಗೊತ್ತಾಗೋದು ಹೇಗೆ? ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು. ಇನ್ನ ಕೆಲವ್ರು ನಾನು ಎಷ್ಟೊಂದ್ ದಿನದಿಂದ ಮಾಡ್ತಾ ಇದೀನಿ ಆದ್ರೂ ನಂಗೇನು ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ ಅಂದ್ರೆ ಖಂಡಿತ ಆಗ್ತಾ ಇರುತ್ತೆ, ನಮಗದು ಗೊತ್ತಾಗಿರಲ್ಲ. ಅಂದ್ರೆ ಅಷ್ಟು ಆ ಕರ್ಮಗಳ ಬ್ಯಾಲೆನ್ಸ್ ನಮ್ಮೊಳಗಿರುತ್ತೆ, ಅದೆಲ್ಲ ಕ್ಲೆನ್ಸ್ ಆಗಕ್ಕೆ ಟೈಮ್ ತಗೊಳುತ್ತೆ. ಜೊತೆಗೆ ನಾನ್ ಸುಮ್ನೆ ಮಾಡ್ತಾ ಇದೀನಿ ಅಂತಂದು ಅಲ್ಲಿ ಇಂಟೆನ್ಸಿವ್ ಪ್ರಾಕ್ಟೀಸ್ ಇರ್ಬೇಕು, ಇಂಟೆನ್ಸ್ ಪ್ರಾಕ್ಟೀಸ್ ಇರ್ಬೇಕು. ಸುಮ್ನೆ ಏನೋ ಮಾಡ್ದೆ ಏನೋ ಬಿಟ್ಟೆ ಅಲ್ಲ. ಈಗ 41 days ನಾವು ಮೆಡಿಟೇಷನ್ ಚಾಲೆಂಜ್ ತಗೊಂಡಿದೀವಿ ಅಂದ್ರೆ ಅದ್ ಏನೇ ಆಗ್ಲಿ ನಾನ್ ಮಾಡ್ಬೇಕು ಅದನ್ನ. 41 days ಇದೇ ಟೈಮಲ್ಲಿ 1 hour ನಾನು ಕೊಡ್ಲೇಬೇಕು ಅದಕ್ಕೆ. ಆವಾಗ ನಮ್ಗೆ ಅದ್ರ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಯಾವಾಗ್ಲೂ ಸ್ವಲ್ಪ ಮಾಡೋದು ಬಿಡೋದು ಬ್ರೇಕ್ ಕೊಡೋದು ಇದೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಆಗಲ್ಲ, ಯಾವ ಬೆನಿಫಿಟ್ಸು ಗೊತ್ತಾಗಲ್ಲ. ಖಂಡಿತ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ ನಾವು, 1 hour ಮಿನಿಮಮ್ ಮಾಡ್ತಾ ಇದೀವಿ ಅನ್ನೋವರೆಗೆ ಒಳಗಿಂದ ಕ್ಲೆನ್ಸಿಂಗ್ ನಡೀತಾನೆ ಇರುತ್ತೆ. ಯಾವ್ದೋ ಒಂದ್ ರೀತಿಲಿ ಆ ಚೇಂಜಸ್ ಅನ್ನೋದು ಬರ್ತಾನೆ ಇರುತ್ತೆ, ನಾವ್ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕು. ಇದು ಸೈನ್ಸ್, ಎಕ್ಸ್ಪೆರಿಮೆಂಟ್ ಮಾಡೋದು. ಇನ್ನ ಆರ್ಟ್ ಅಂತಂದ್ರೆ ಏನು ಅಂತಂದ್ರೆ, ನಾನು ಹೇಳ್ದಂಗೆ ಪ್ರಾಕ್ಟೀಸ್. ಯಾವುದೇ ಒಂದು ಆರ್ಟ್ ಅಂತಂದ್ರೆ, ಈಗ ಅದು ಡ್ರಾಯಿಂಗ್ ಇರ್ಬೋದು, ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಏನೇ ಒಂದು ನಾವು ಆರ್ಟ್ ಕಲಿತಾ ಇದೀವಿ ಅಂದ್ರೆ ಒಂದಿನ ಮಾಡ್ಬಿಟ್ರೆ ಬರಲ್ಲ ಅಲ್ವಾ. ಹೊಸದಾಗಿ ನಾವ್ ಇವತ್ತು ಡ್ರಾಯಿಂಗ್ ಕಲಿಯಕ್ ಹೋಗ್ತೀವಿ, ಅವ್ರು ಫಸ್ಟ್ ಡ್ರಾಯಿಂಗ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ? ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ರೋಕ್ಸ್ ಇವೆಲ್ಲ ಹೇಳ್ಕೊಡ್ತಾರೆ. ಅದನ್ನೇ ಎತ್ತಿದ್ದೇನೆ ದೊಡ್ಡ ಸೀನ್ರಿ ಕೊಟ್ಟು ನೀನ್ ಮಾಡ ಡ್ರಾಯಿಂಗ್, ಒಂದು ಪೋರ್ಟ್ರೇಟ್ ಕೊಟ್ಟು ಮಾಡು ಅಂತಂದ್ರೆ ಬರುತ್ತಾ? ಬರಲ್ಲ. ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾವಾಗ ಕಂಟಿನ್ಯೂಸ್ ನಾವು ಒಂದು ಆರ್ಟ್ ನ ಪ್ರಾಕ್ಟೀಸ್ ಮಾಡ್ತೀವೋ ಅದ್ರಲ್ಲಿ ನಾವು ಮಾಸ್ಟ್ರಿ ಪಡಿತೀವಿ. ಸೇಮ್ ಅಲ್ವಾ, ಆಟ ಇರ್ಬೋದು, ಯಾವ್ದೋ ಹೊಸ ಆಟ ಇರ್ಬೋದು, ಏನೇ ಆಗಿರ್ಬೋದು. ಸಂಗೀತ ಮೇನ್. ಒಂದಿನ ಹೋಗ್ಬಿಟ್ಟು ಹಾಡ್ಬಿಟ್ಟು ಅಯ್ಯೋ ನನಗ್ ಬರ್ಲೇ ಇಲ್ಲಪ್ಪ, ನಂಗೆ ರಾಗನೇ ಕೂರ್ತಾ ಇಲ್ಲ ಅಂತ ಬಿಟ್ಬಿಡ್ತೀವ? ಬಿಡಲ್ಲ. ನನಗ್ ಬೇಕು ಅಂತಂದಾಗ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ತೀವಿ. ಹಾಡ್ತಾ ಏನಂತಾರೆ, ಕತ್ತೆ ಸಹ ಚೆನ್ನಾಗಿ ಹೇಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಡೆಡಿಕೇಶನ್, ಪ್ರಾಕ್ಟೀಸು, ಅದೇ ಆರ್ಟ್. ಯಾವುದೇ ಒಂದು ಆರ್ಟ್ ನಮಗೆ ಬರ್ಬೇಕಂದ್ರೂ ಪ್ರಾಕ್ಟೀಸ್ ಇಲ್ಲದೆ ಬರಲ್ಲ, ಅದು ಸುಮ್ಮನೆ ಬರಲ್ಲ. ಅದೇ ತರ ಈ ಮೆಡಿಟೇಷನ್ ಸಹ ನಮ್ಗೆ ಅದರಿಂದ ಎಲ್ಲಾ ಬೆನಿಫಿಟ್ಸು ಆಗ್ಬೇಕು ಅಂದಾಗ ಆರ್ಟ್ ಯಾವ ತರ ಪ್ರಾಕ್ಟೀಸ್ ಮಾಡ್ತೀವೋ ಆ ತರ ಈ ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡ್ಲೇಬೇಕು ನಾವು. ಆಗ ನಾವ್ ಅನ್ಕೊಂಡಿದ್ದು ಆಗುತ್ತೆ. ಏನೇನ್ ಬೆನಿಫಿಟ್ಸ್ ಎಲ್ರಿಗೂ ಬರ್ತಾ ಇದೆಯೋ ಅದೆಲ್ಲ ನಮಗೂ ಬರುತ್ತೆ. ಆ ಪ್ರಾಕ್ಟೀಸ್ ಮಾಡ್ತಾ ನಾವ್ ಇನ್ನ ಜಾಸ್ತಿ
ಮೆಡಿಟೇಷನ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಎಕ್ಸ್ಪೆರಿಮೆಂಟ್ ಮಾಡ್ತಾ. ಸೊ ಇದು ಆಮೇಲೆ ಯಾಕೆ ಬೇಕು ಈ ಮೆಡಿಟೇಷನ್? ಹಾಗಾದ್ರೆ ನನ್ಗೆ ಏನು ಇಲ್ವಲ್ಲಪ್ಪ, ಯಾಕೆ ಮಾಡ್ಬೇಕು ನಾನು ಈ ಮೆಡಿಟೇಷನ್ ಯಾಕೆ ಮಾಡ್ಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಈ ಮೆಡಿಟೇಷನ್ ಪ್ರಾಬ್ಲಮ್ ಬಂದಾಗ್ಲೇ ಮಾಡೋದಲ್ಲ, ಬರೋಕ್ ಮುಂಚೆ ಮಾಡಿದ್ರೇನೆ ಇನ್ನ ಒಳ್ಳೇದು. ಯಾಕೆ ಮಾಡ್ಬೇಕು, ನನಗೆಲ್ಲ ಇದೆಯಲ್ಲ, ನಾನು ಸುಖವಾಗಿದ್ದೀನಿ, ಆರಾಮಾಗಿದ್ದೀನಿ, ಎಷ್ಟೊಂದ್ ಜನ ಹೇಳ್ತಾರೆ. ಆದ್ರೆ ಮೆಡಿಟೇಷನ್ ಯಾಕೆ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಮ್ಮ ಮೈಂಡ್ ಅನ್ನ ಝೀರೋ ಥಾಟ್ ಲೆವೆಲ್ ಅಲ್ಲಿ ಇಟ್ಕೋಬೇಕು, ಶೂನ್ಯ ಸ್ಥಿತಿಯಲ್ಲಿ ಇಟ್ಕೋಬೇಕು. ಮತ್ತೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ನನಗ್ ಬೇಕು, ನಿದ್ದೆ ಮಾಡ್ತೀನಲ್ಲ ನಂಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಾನು ಹೇಳ್ತಾರೆ. ನಿದ್ದೆ ಮಾಡಿದಾಗ ಏನಾಗುತ್ತೆ, ಎಷ್ಟೋ ಜನ ಕೆಲವರು ಡೀಪ್ ಸ್ಲೀಪ್ ಹೋಗ್ಬಿಡ್ತಾರೆ, ಏನಾಗುತ್ತೆ ಗೊತ್ತಿರಲ್ಲ, ಎದ್ದಾಗ್ಲೇ ಗೊತ್ತಿರುತ್ತೆ. ಮಲಗದಾಗ್ಬಿಟ್ರೆ ಮತ್ತೆ ಎದ್ದಾಗ್ಲೇ ಗೊತ್ತಾಗುತ್ತೆ, ರಾತ್ರಿ ಎಲ್ಲ ಎಲ್ಲೋದೆ ಏನದೆ ಏನೂ ಗೊತ್ತಿರಲ್ಲ. ರಿಲ್ಯಾಕ್ಸ್ ಆಗ್ತೀವಿ ನಿಜ ಮಲಗಿದ್ರೆ, ಆದ್ರೆ ನಾನು ಎಲ್ಲೋದೆ ಇಷ್ಟೊತ್ತು, ಏನಾಯ್ತು ಏನೂ ಗೊತ್ತಿರಲ್ಲ. ಇನ್ನೊಂದು, ಕೆಲವರು ಮಲ್ಕೊಂಡ್ರೆ ಬರೀ ಕನಸುಗಳು ಬರ್ತಾ ಇರುತ್ತೆ, ಎಷ್ಟೊಂದು ಕನಸುಗಳು ಬರ್ತಾ ಇರುತ್ತೆ, ಅಲ್ಲಿ ಡೀಪ್ ಸ್ಲೀಪ್ಗೂ ಹೋಗಿರಲ್ಲ. ಇನ್ನ ಕೆಲವರು ನಿದ್ದೆನೆ ಬರ್ದೆ ಒದ್ದಾಡ್ತಾ ಇರ್ತಾರೆ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಾವು ಅವೇರ್ನೆಸ್ ಅಲ್ಲಿ ಇರ್ತೀವಿ. ಅವೇರ್ನೆಸ್ ಅಲ್ಲಿ ಇದ್ದು, ಈಗ ರಾತ್ರಿ ಡೀಪ್ ಸ್ಲೀಪ್ ಹೋದಾಗ್ಲೂ ಝೀರೋ ಥಾಟ್ ಲೆವೆಲ್ ಅಲ್ಲಿ ಇರ್ತೀವಿ, ಯಾವ ಯೋಚನೆನೂ ಇರಲ್ಲ, ಆದ್ರೆ ಜೊತೆಗೆ ಅವೇರ್ನೆಸ್ ಇರಲ್ಲ. ಇಲ್ಲಿ ಏನಾಗುತ್ತೆ, ಧ್ಯಾನದಲ್ಲಿ ನಾವು ಅವೇರ್ನೆಸ್ ಅಲ್ಲಿ ಇರ್ತೀವಿ, ಜೊತೆಗೆ ಯಾವ ಯೋಚನೆಗಳು ಇರಲ್ಲ. ಆ ಸ್ಥಿತಿಲಿ ನಾವು ಇರಬೇಕು. ಅದು ನಿಜವಾದ ಒಂದು ಆನಂದ ಸ್ಥಿತಿ ಏನಿರುತ್ತೆ, ಆ ಸ್ಥಿತಿಲಿ ನಾವಿದ್ದಾಗ ನಮ್ಮ ಎಲ್ಲ ನಾವೇನ್ ಹೇಳ್ತೀವಿ ಓವರ್ ಆಲ್ ಇಂಪ್ರೂವ್ಮೆಂಟ್ ಏನಿದೆ, ಆ ರಿಲ್ಯಾಕ್ಸೇಷನ್, ನಿಜವಾದ ರಿಲ್ಯಾಕ್ಸೇಷನ್ ಯಾವಾಗ, ಒಂದು ಝೀರೋ ಥಾಟ್ ಲೆವೆಲ್ ಅಲ್ಲಿ ಇರುವಂತಹದ್ದು. ಆಮೇಲೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು. ಆಮೇಲೆ ಎಷ್ಟು ಜನ ನಮಗಾಗಿ ನಮ್ಗೆ ಟೈಮ್ ಕೊಡ್ತೀವಿ. ಈ ಧ್ಯಾನ ಮಾಡೋದ್ ಬಿಟ್ರೆ ಯಾವಾಗ ನಮಗಾಗಿ ನಾವು ಟೈಮ್ ಕೊಟ್ಕೊಂತೀವಿ, ನಮ್ಮೊಳಗ್ ನಾವ್ ಯಾವಾಗ ಹೋಗ್ತೀವಿ, ನಾವ್ ಯಾರು ಏನು ಅಂತ ಯಾವಾಗ ತಿಳ್ಕೊಂತೀವಿ? ಟೈಮೇ ಇಲ್ಲ ನಮ್ಗೆ. ಎಲ್ರಿಗೋಸ್ಕರ ಎಲ್ಲಾ ಮಾಡ್ತಾ ಇರ್ತೀವಿ, ಆದ್ರೆ ನಮಗೋಸ್ಕರ ನಾವು ಒಂದೇ ಒಂದು 5 ನಿಮಿಷ ಟೈಮ್ ಕೊಟ್ಕೊಳಲ್ಲ. ಆದ್ರಿಂದ ಈ ಧ್ಯಾನ ಮಾಡೋದೇನಕ್ಕೆ, ನನಗ್ ನಾನು ಟೈಮ್ ಕೊಟ್ಕೊಳಕ್ಕೆ, ನನ್ ಬಗ್ಗೆ ನಾನ್ ತಿಳ್ಕೊಳಕ್ಕೆ, ನಿಜವಾಗ್ಲೂ ನಾನ್ ಯಾರು, ನಿಜವಾಗ್ಲೂ ನಾನ್ ಏನು, ನಿಜವಾಗ್ಲೂ ನನ್ ಪೊಟೆನ್ಶಿಯಲ್ ಏನು, ಇವೆಲ್ಲ ತಿಳ್ಕೊಬೇಕು. ನನ್ ಜೀವನದ ಉದ್ದೇಶ ಏನು, ಇದು ತಿಳ್ಕೊಳ್ಳೇಬೇಕು ನಾವು ಮಾನವನಾಗಿ ಹುಟ್ಟಿದ್ಮೇಲೆ. ಸೊ ಇದೆಲ್ಲ ಯಾವ್ದ್ರಿಂದ ಸಾಧ್ಯ? ಕೇವಲ ಧ್ಯಾನದಿಂದ ಮಾತ್ರನೇ ಸಾಧ್ಯ. ಚಿತ್ತ ವೃತ್ತಿ ನಿರೋಧನ ಅಂತ ಹೇಳ್ತಾರೆ ಧ್ಯಾನದಿಂದ. ಅಂದ್ರೆ ನಮ್ಮ ಯಾವಾಗ್ಲೂ ಆ ಒಂದು ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಇರೋದೇ ಧ್ಯಾನ. ಆ ಧ್ಯಾನ ಕಣ್ಮುಚ್ಕೊಂಡ್ ಕೂತಾಗ ಮಾತ್ರ ಧ್ಯಾನ ಆಗ್ಬಾರ್ದು, ಕಣ್ ತೆರ್ಕೊಂಡಿದ್ದಾಗ್ಲೂ ನಾವು ಇದೇ ಸ್ಥಿತಿಯಲ್ಲೇ ಇರ್ಬೇಕು. ಕಣ್ ತೆರ್ಕೊಂಡಾಗ ನಾವ್ ಇದೇ ಸ್ಥಿತಿಯಲ್ಲಿ ಇರೋದು ಯಾವಾಗ? ಪ್ರಾಕ್ಟೀಸ್ ಮಾಡಿದಾಗ ಈ ಧ್ಯಾನನ. ಸೊ ಹಾಗಾಗಿ ಎನಿ ಟೈಮ್ ನಾವ್ ಹೇಗಿರ್ಬೇಕು? ಶೂನ್ಯ ಸ್ಥಿತಿಲಿ ಇರ್ಬೇಕು, ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ಬೇಕು, ಚಿತ್ತವೃತ್ತಿ ನಿರೋಧನ ಅಂತ ಹೇಳ್ತೀವಿ, ಆ ತರ ಇರ್ಬೇಕು. ಆವಾಗ ಏನಾಗುತ್ತೆ, ಆ ತರ ಇದ್ದಾಗ ಏನ್ ಲಾಭ, ಏನು ಬೇಕಿದೆಲ್ಲ ಅಂತ ಅನ್ಕೊಂಡಾಗ ನಮಗೆ ಸಂತೋಷವಾದ ಜೀವನ ಬೇಕು. ನಮ್ಮ ಮೈಂಡ್ದು ಫ್ರೀಕ್ವೆನ್ಸಿ ಹೈ ಮಾಡ್ಕೋಬೇಕು ನಾವು. ಯಾವಾಗ್ಲೂ ಆ ಮೈಂಡ್ ಫ್ರೀಕ್ವೆನ್ಸಿ, ನಮ್ಮ ತಲೆಯಲ್ಲಿ ಸಾವಿರಾರು ಆಲೋಚನೆಗಳಿದ್ದಾಗ ಬೇಡ್ತಿರೋ ಸ್ಟ್ರೆಸ್ಗಳಿರ್ಬೋದು, ಟೆನ್ಷನ್ಗಳಿರ್ಬೋದು, ಎಷ್ಟೋ ಜನಕ್ಕೆ ಬೇಕಾದಂಗ್ ದುಡ್ಡಿರ್ಬೋದು, ಎಲ್ಲ ಇರ್ಬೋದು, ಐಷಾರಾಮಿ ಜೀವನ ಇರ್ಬೋದು, ಆದ್ರೆ ಆ ಒಂದು ಸ್ಟ್ರೆಸ್ ಫ್ರೀ ಲೈಫ್ ಇರಲ್ಲ, ಟೆನ್ಷನ್ ರಹಿತವಾದ ಜೀವನ ಇರಲ್ಲ. ಎಲ್ರಿಗೂ ಟೆನ್ಷನ್ಸು ಇದ್ದೇ ಇರುತ್ತೆ, ಸ್ಟ್ರೆಸ್ ಇದ್ದೇ ಇರುತ್ತೆ. ಮೇಲ್ಮೇಲೆ ಅನ್ಬೋದು ಇಲ್ಲ ನಾನ್ ಚೆನ್ನಾಗಿದ್ದೀನಿ, ನಂಗೆ ಏನ್ ಯೋಚನೆ ಇಲ್ಲ ಅಂತ. ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಮೆಡಿಟೇಷನ್ ಬರೋ ಮುಂಚೆ, ಮೆಡಿಟೇಷನ್ ಬಂದ ಮೇಲೆ ಎಲ್ಲ ನೋಡ್ಬೋದು. ಮೆಡಿಟೇಷನ್ ಬರೋ ಮುಂಚೆ 3 ಹೊತ್ತು ಕಂಪ್ಲೇಂಟ್ಸು, ಜಡ್ಜ್ಮೆಂಟು, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಇರ್ಬೋದು. ದುಡ್ಡು ಇದೆ, ನಿನ್ ಬೇಕಾಗಿದ್ದೆಲ್ಲ ತಗೋಬಹುದು, ಕಾಸ್ಟ್ಲಿ ಬಟ್ಟೆ ಹಾಕೋಬಹುದು, ಒಳ್ಳೊಳ್ಳೆ ಹೋಟ್ಲಿಗೆ ಹೋಗ್ಬೋದು, ರೆಸಾರ್ಟ್ಸ್ಗೆ ಹೋಗ್ಬೋದು, ಟೂರ್ಗೆ ಹೋಗ್ಬೋದು, ಎಲ್ಲಾ ಮಾಡ್ತಿರ್ತಾರೆ. ಆದ್ರೂನು ಎಲ್ಲೋ ಒಂದ್ ಕಡೆ ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ ಮೈಂಡ್ದು ಫ್ರೀಕ್ವೆನ್ಸಿ ಚೆನ್ನಾಗ್ ಆಗ್ಬೇಕು ಅಂದಾಗ ಈ ಧ್ಯಾನ ಬೇಕು. ಮೈಂಡ್ ಯಾವಾಗ್ಲೂ ಕಾಮ್ ಆಗಿದ್ದಾಗ ಏನಾಗುತ್ತೆ, ನಮಗೆ ಎಲ್ಲಾನು ಸುಂದರವಾಗಿ ಕಾಣುತ್ತೆ, ಎಲ್ಲ ಚೆನ್ನಾಗ್ ಕಾಣುತ್ತೆ. ಆ ಇನ್ನ ಒಂದೇನು ಅಂದ್ರೆ, ಧ್ಯಾನ ಮಾಡ್ತಾ ಇದ್ದಾಗ ಆ ಮೈಂಡ್ ಕಾಮ್ ಅಲ್ಲಿದ್ದಾಗ ನಮ್ಮ ಮುಖನೂ ಪ್ರಶಾಂತವಾಗಿರುತ್ತೆ. ಈಗ ನೀವು ಬುದ್ಧನ್ ನೋಡಿರ್ಬೋದು, ಹೇಗನ್ಸುತ್ತೆ, ನಾವು ಗೌತಮ ಬುದ್ಧನ್ ಮುಖ ನೋಡ್ತಿದ್ರೇನೆ ನಮಗೇನೋ ಒಂದು ಕಾಮ್ನೆಸ್ ನಮ್ಮಲ್ಲೂ, ನಮಗೂ ಒಂಥರ ಆನಂದ. ಅವ್ರು ನೋಡಿದಾಗ ಅವ್ರ ತರನೇ ನಮಗೂ ಇರ್ಬೇಕು ಅಂತ ಅನ್ಸುತ್ತೆ, ಆ ಪ್ರಶಾಂತವಾದ ಆ ಒಂದು ಸ್ಥಿತಿ. ಅಥವಾ ಯಾರು ಒಬ್ರು ನಮ್ಮ ಎದುರುಗ್ ಬಂದವರು ನಗ್ನಗ್ತಾ ಇದ್ರೆ, ಯಾವಾಗ್ಲೂ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾ ಇದ್ರೆ, ನಮಗೆ
ಗೊತ್ತಿಲ್ದಂಗೆ ನಮ್ಮ ಮುಖದಲ್ಲೂ ನಗು ಬರುತ್ತೆ, ನಾವು ಅವ್ರ ತರನೇ ಮಾತಾಡ್ತಾ ಇರ್ತೀವಿ. ಆದ್ರೆ ಒಬ್ರು ಯಾವಾಗ್ಲೂ ಸಿಡುಕ್ ಮುಖ ಹಾಕೊಂಡು ಮೂರತ್ತು ಟೆನ್ಷನ್ ಅಲ್ಲಿ ಇದ್ಕೊಂಡು ಸಿಡುಕ್ತಾನೆ ಅಂತವ್ರು ನಮ್ ಜೊತೆ ಇದ್ದಾಗ ನಮ್ಗೆ ಹೇಗ್ ಅನ್ಸುತ್ತೆ? ನಾವು ಅವ್ರ ತರಾನೇ ಆಡ್ತೀವಿ. ಅವ್ರಲ್ಲಿ ಸಿಡುಕ್ತಾ ಇದ್ರೆ ನಾವು ನಗಕ್ ಸಾಧ್ಯನಾ? ಆಗಲ್ಲ. ನಾವು ಹಂಗೆ ಸಿಡುಕ್ತಿರ್ತೀವಿ, ನಮ್ ಮೂಡು ಅವ್ರ ತರಾನೇ ಒಂಥರ ಮೂಡ್ ಆಫ್ ಆಗೋಗುತ್ತೆ. ಅಂತವ್ರ ಜೊತೆ ಯಾಕಾರು ಇದೀನಪ್ಪ, ಯಾವಾಗ ಇಲ್ಲಿಂದ ಹೋಗ್ಬಿಡ್ತೀನಪ್ಪ ಅನ್ನಿಸ್ತಾ ಇರುತ್ತಲ್ವಾ. ಸೊ ಆತರ ಆಗ್ಬಾರ್ದು, ನಮ್ಮನ್ ನೋಡಿ ಇನ್ನೊಬ್ರಿಗೆ ಆತರ ಅನ್ನಿಸ್ಬಾರ್ದು ಅಂತಂದಾಗ ನಾವು ಆ ಒಂದು ಕಾಮ್ ಆಗಿರ್ಬೇಕು. ಏನೇ ಆಗ್ಲಿ, ತಲೆ ಮೇಲೆ ಬೆಟ್ಟ ಬಂದ್ ಬಿದ್ರು ನಾವ್ ಹೆಂಗಿರ್ಬೇಕು? ಹಾಯಾಗಿರ್ಬೇಕು. ಎಷ್ಟು ದೊಡ್ಡ ಕಷ್ಟ ಬಂದ್ರು ನಾವ್ ಹೆಂಗಿರ್ಬೇಕು? ರಿಲ್ಯಾಕ್ಸ್ಡ್ ಆಗೇ ಇರ್ಬೇಕು. ಕಷ್ಟ ಬಂದ ತಕ್ಷಣ ನಾವು ಹಾರಾಡ್ತಾ ಇದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಕಾಮ್ನೆಸ್, ಯಾವಾಗ್ಲೂ ನಾವು ಒಂದೇ ಸ್ಥಿತಿಯಲ್ಲಿ ಇರ್ಬೇಕು ಅಂತಂದಾಗ ಒಂದು ಮಿಡ್ಲ್ ಪಾತಲ್ಲೇ ಇರ್ಬೇಕು. ಕಷ್ಟ ಬಂದ್ರು ಅದೇ ತರ ಇರ್ಬೇಕು, ಜಾಸ್ತಿ ಸುಖ ಸಿಕ್ಕಿದ್ರು ಅದೇ ಇದ್ರಲ್ಲಿ ಇರ್ಬೇಕು, ಒಂದ್ ಲಾಟ್ರಿ ಟಿಕೆಟ್ 1 ಕೋಟಿ ರೂಪಾಯಿ ಸಿಕ್ಕಿದ್ರು ಅದೇ ಸ್ಥಿತಿಲಿ ಇರ್ಬೇಕು. ಈ ಒಂದು ನಮ್ಮ ಮೈಂಡ್ ಸ್ಟೇಟಸ್, ಫ್ರೀಕ್ವೆನ್ಸಿ ಆಫ್ ಮೈಂಡ್ ಈ ತರ ಇಟ್ಕೋಬೇಕು ಅಂದಾಗ ನಮಗೆ ಧ್ಯಾನ ಬೇಕು. ಇಲ್ಲಿ ನಿಮ್ಗೆ ಇನ್ನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾಯಿ ನೀವು ನೋಡಿರ್ಬಹುದು. ನಾಯಿ ಯಾವ ತರ ನಮ್ಮ ಮನಸ್ಥಿತಿ ತಕ್ಕಂಗೆ ನಾಯಿ ನಡ್ಕೊಳ್ತಾ ಇರುತ್ತೆ. ಅಬ್ಸರ್ವ್ ಮಾಡಿದೀರಾ? ಎಷ್ಟ್ ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ. ನಾಯಿ ಏನ್ ಮಾಡುತ್ತೆ, ನಾವು ತುಂಬಾ ಟೆನ್ಷನ್ ಅಲ್ಲಿದ್ರೆ ಅದು ಟೆನ್ಷನ್ ಆಗ್ಬಿಡುತ್ತೆ, ನಾವು ಸಿಟ್ಟಲ್ಲಿದ್ರೆ ಅದು ಸಿಟ್ ಮಾಡ್ಕೊಳ್ಳುತ್ತೆ, ನಾವು ಕೋಪ ಮಾಡಿದ್ರೆ ಅದು ಕಿರ್ಚುತ್ತೆ, ನಾವು ಕಾಮ್ ಆಗಿ ಚೆನ್ನಾಗಿದ್ರೆ ಅದು ಅಷ್ಟೇ ಕಾಮ್ ಆಗಿ ಪ್ರೀತಿನ ಕೊಡುತ್ತೆ ನಮಗೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಅದೇ ತರನೇ ಮನುಷ್ಯರಾದವರು ಅಷ್ಟೇನೆ, ನಾವು ಕಾಮ್ ಆಗಿದ್ದಾಗ ಅವರು ಚೆನ್ನಾಗಿರ್ತಾರೆ, ನಾವು ಸಿಡ್ಕಿದ್ರೆ ಅವ್ರು ಸಿಡುಕ್ತಾರೆ. ಜೊತೆಗೆ ಈ ಮೆಡಿಟೇಷನ್ ಮಾಡ್ತಾ ಏನಾಗುತ್ತೆ, ಮೊದ್ಲು ನಮ್ಮನ್ನ ನಾವು ತಿಳ್ಕೊಂತೀವಿ, ನಮ್ಮನ್ನ ನಾವು ಪ್ರೀತಿಸ್ಕೊಳಕ್ಕೆ ಶುರು ಮಾಡ್ತೀವಿ. ಯಾವಾಗ ನಾವು ನಮ್ಮನ್ನ ನಾವು ಪ್ರೀತಿಸ್ಕೊಳ್ತೀವೋ ಬೇರೆಯವ್ರಿಗೆ ಆ ಪ್ರೀತಿನ ನಾವು ಕೊಡೋಕ್ಕೂ ಸಾಧ್ಯ, ಬೇರೆಯವರಿಂದ ನಮ್ಗೆ ಆ ಪ್ರೀತಿನೂ ಸಿಗತ್ತೆ. ಇದು ಮೇಜರ್ ನಮ್ಗೆ ಮೆಡಿಟೇಷನ್ ಇಂದ ಆಗುವಂತಹ ಲಾಭ. ಸೊ ಇಲ್ಲಿ ನಮ್ಗೇನು ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಮುಖ ತಾನಾಗೆ ತಾನೇ ಯಾವಾಗ್ಲೂ ಪ್ರಶಾಂತವಾಗಿ ಇರುತ್ತೆ. ಪತ್ರಿಜಿ ಮುಖ ಹೇಗಿರುತ್ತೆ, ನೋಡಿದ ತಕ್ಷಣ ಏನೋ ಒಂಥರ ನಮಗೆ ಖುಷಿ ಆಗುತ್ತೆ. ಆ ತರ ಧ್ಯಾನ ಜಾಸ್ತಿ ಯಾರ್ಯಾರು ಮಾಡ್ತಾ ಇರ್ತಾರೋ ಅವರ ಮುಖದ ವರ್ಚಸ್ಸು ನಮಗೆ ಗೊತ್ತಾಗುತ್ತೆ. ಇವ್ರು ಧ್ಯಾನ ಮಾಡ್ತಾ ಇದ್ದಾರೆ, ಏನೋ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಇವ್ರು, ಇವ್ರ ಜೊತೆ ನಾವ್ ಇರ್ಬೇಕಪ್ಪ ಇನ್ನ ಸ್ವಲ್ಪ ಹೊತ್ತು, ಇವ್ರ ಜೊತೆ ಮಾತಾಡ್ಬೇಕು ಅಂತ ನಮಗೆ ಅನ್ನಿಸ್ತಾನೆ ಇರುತ್ತೆ. ಸೊ ಇಷ್ಟು ಈ ಮೆಡಿಟೇಷನ್, ಆರ್ಟ್ ಅಂಡ್ ಸೈನ್ಸ್ ಆಫ್ ಮೆಡಿಟೇಷನ್ ಇವತ್ತು ತಿಳ್ಕೊಂಡಿದೀವಿ. ಇದು ಮೇನ್ ನಾನು ಹೇಳ್ದಂಗೆ ಬೇಸಿಕ್. ಯಾರು ಸ್ಟಾರ್ಟ್ ಮಾಡ್ತಾ ಇದೀರಾ ಮೆಡಿಟೇಷನ್, ನೀವ್ ಯಾರಿಗಾರು ಮೆಡಿಟೇಷನ್ ಬಗ್ಗೆ ಹೇಳ್ಬೇಕು ಅಂತಂದಾಗ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ರು ತಿಳ್ಕೊಂಡಂಗೆ ಆಗುತ್ತೆ. ನಾಳೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ, ಯಾವುದು ನಿಜವಾದ ಮೆಡಿಟೇಷನ್ ಅಲ್ಲ ಅನ್ನೋದು ನಾವು ನಾಳೆ ತಿಳ್ಕೊಳ್ಳೋಣ. ಸೊ ನಾವು ಏನೇ ಒಂದು ಮಾಡುವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಮಾಡ್ಬೇಕು ಮಾಸ್ಟರ್ಸ್. ಇದು ಯಾವ ಯುಗ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ಏನಾರು ಹೇಳಿದ್ರೆ ನಾವು ಬ್ಲೈಂಡ್ ಆಗಿ ನಂಬಿಡ್ತಾ ಇದ್ವಿ, ಇನ್ನೊಂದು ಕ್ವಶನ್ ಯಾಕೆ ಅಂತ ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಬದಲಾಗಿದ್ದಾರೆ, ಈಗ ಜನರೇಷನ್ ಅವರು ಬದಲಾಗಿದೆ, ನಾವು ಬದಲಾಗಿದ್ದೀವಿ. ಯಾಕೆ ಏನು ಅಂತ ಕ್ವೆಶನ್ ಕೇಳದೆ ಏನೂ ಮಾಡಲ್ಲ. ಸೊ ಹಾಗಾಗಿ ಮೆಡಿಟೇಷನ್ ಸುಮ್ನೆ ಮಾಡಿ ಮಾಡಿ ಅನ್ನಕ್ಕಿಂತ ನಾವೇ ಹೇಳ್ಬೇಕು, ಈ ತರ ಇದೆ, ಇದು ಒಂದು ಸೈನ್ಸ್ ಅಂಡ್ ಆರ್ಟ್, ಎಕ್ಸ್ಪೆರಿಮೆಂಟ್ ಮಾಡಿನೇ ಮಾಡಿ, ಬಲವಂತ ಇಲ್ಲ ಅಂತ ನಾವು ಹೇಳೋದು ನಮ್ಮ ಕರ್ತವ್ಯ. ಮಾಡುವಾಗ್ಲೂ ಈ ಎಲ್ಲಾ ಪಾಯಿಂಟ್ಸು ತಿಳ್ಕೊಂಡು ಮಾಡ್ಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.